ಪುಸ್ತಕ ದಯ್ಯದ ಮನೆ, ಅಧ್ಯಾಯ 4. ದಯ್ಯದ ಮನೆ. ಇಲ್ಲಿ ರಾತ್ರಿ ಉಳಿದವರ್ಯಾರೂ ಬದುಕಿ ಉಳಿದಿಲ್ಲ. ಬರೆದವರು KV ಅಯ್ಯರ್. ಧ್ವನಿಧಾರೆ, ಧ್ವನಿಸುವ ಅಕ್ಷರಲೋಕ. ಒಂಟಿ ಮನೆಯ ಭಯಾನಕ ಕಥೆಗಳು. ಕಾವಲು ಚಿನ್ನಯ್ಯ ಹೇಳಿದ, ನಂಗೀಗ್ಲೂ ಚೆನ್ನಾಗ್ ನೆಪ್ಪೈತೆ. ಕೆಲ್ಸಕ್ ಸೇರ್ಕೊಂಡಿನ್ನೂ ವರ್ಷವಾಗಿರ್ಲಿಲ್ಲ. ಜೈನ್ರ ಪದ್ಮಯ್ಯ ಕಟ್ಸಿದ್ ಮನೆ ಅದು. ಆಗ್ಲೇ ಆಳ್ ಬಿದ್ದೋಗಿತ್ತು. ಆಗ್ಬರದ್ ಮನೆ ಹಾಗಂತ ಯಾರು ಹೋಗಿ ಸಂಸಾರ ಅಲ್ಲಿ ಊಡ್ನೇ ಇಲ್ಲ. ಅವನ ಹೆಂಡತಿಗೆ ಚೈರೋಗ ಇತ್ತು. ವೈದ್ಯರು ಹೇಳಿದ್ರಂತೆ, ಒಳ್ಳೆ ಗಾಳಿ ಬೆಳಕು ಇದ್ದು ಶುದ್ಧವಾಗಿರೋ ಕಡೆ ಇದ್ರೆ ವಾಸಿ ಆಗ್ತದೆ, ಹಂಗಿಲ್ದೆ ಪೇಟೆ ಓಣಿಲಿರೋ ಗಲೀಜ್ ಮನೆಗೇನಾರ ಹೋದ್ರೆ ಈ ರೋಗ ವಾಸಿ ಆಗಕ್ಕಿಲ್ಲ ಅಂತ. ಆ ಪದ್ದಯ್ಯ ಇತ್ತಾಳೆ ತಾಮ್ರದ ಸಾಮಾನ ವ್ಯಾಪಾರ ಮಾಡ್ತಾ ಇದ್ದ. ದುಡ್ಡು ಮಸ್ತಾಗಿತ್ತು ಬಿಡು. ಕಟ್ಟಿಸ್ದ ಈ ಕೆರೆ ಏರಿ ಮೇಲೆ ಆ ದೊಡ್ಡ ಮಾಡಿ ಮನೇನ. ಹೆಂಗಿದೆ ಅಂತೀಯ? ಮಕ್ಳಿರ್ನಿಲ್ಲ ಪದ್ಮಯ್ಯನ್ಗೆ. ಸರಿ, ಇಲ್ಲೇ ಬಂದು ಸಂಸಾರ ಉಡ್ಕೊಂಡ್ರು. 3 ವರ್ಷ ಸಂಸಾರ ನಡ್ಸಿರ್ಬೋದಪ್ಪ. ಆವಮ್ಮಂಗೆ ವಾಸಿನೇ ಆಗ್ನಿಲ್ಲ ನೋಡು. ಆವಮ್ಮ ತೀರ್ಕಂಡೇ ಬಿಟ್ಲಂತೆ. ಅದೂ ಏನು, ಕೆಟ್ಟ ನಕ್ಷತ್ರದಾಗೆ. ಹೆಂಡತಿ ಸತ್ಮ್ಯಾಕೆ ಪದ್ಮಯ್ಯ ತಲೆ ಮ್ಯಾಗ್ ಬಟ್ಟೆ ಹಾಕೊಂಡು ಊರೇ ಬಿಟ್ಟು ಹೊಂಟೋದ್ನಂತೆ. ಅದೇನೋ ಶ್ರವಣ್ ಬೆಳ್ಗೊಳಕ್ಕೋ ಅದ್ ಎಲ್ಗೋ ಹೋದ ಅಂತಾರಪ್ಪ. ಒಸಿ ದಿನ ಆದ್ಮ್ಯಾಕೆ ದಿಕ್ಕಿಲ್ದೆ ಆ ಮನೆದು ಕಿಟಕಿ ಬಾಕ್ಲು ಎಲ್ಲ ಯಾರ್ಯಾರೋ ಪಟ್ಟಿಂಗ್ರು ಕಿತ್ಕೊಂಡೊಂಟೋದ್ರು. ಕೆಟ್ಟ ನಕ್ಷತ್ರದಲ್ಲಿ ಸತ್ಲಲ್ಲ ಅವಮ್ಮ, ಅದಕ್ಕೆ ಒಬ್ರು ಬರ್ನೇ ಇಲ್ಲ ಮನೆಗೆ. ಹಂಗೆ ಆಳ್ ಬಿದ್ದೋಯ್ತು ಆ ಮನೆ. ಆಮೇಲೇನವೇ ನನ್ ಕಾವಲ್ಗೆ ಹಾಕ್ಬಿಟ್ರು ಕೋಟೆ ಆಫೀಸ್ನವರು. 5 ರೂಪಾಯಿ ಸಂಬಳ ಗೊತ್ತು ಮಾಡಿದ್ರು. ಈಗ ನನ್ ಕೆಲ್ಸಕ್ ಸೇರಿ 28 ವರ್ಷ ಆಗೋಯ್ತು ನೋಡಪ್ಪ. ಯಾರವ್ರೆ ನನಗೆ? ಇರವಳೊಬ್ಳು ಮಗಳು, ಅವಳೆಂಗೋ ಸುಖವಾಗವಳೆ ಬಿಡು. ಅವಳ ಗಣ್ಣತ್ರ ಯಶವಂತಪುರ ಅವ್ರ ಮನೆ. ನಾನೇ ಆವಾಗ ಹೋಗಿ ನೋಡ್ಕೊಂಬರ್ತೀನಿ. ಅವಳನ್ ಮಾತ್ರ ಇಲ್ಲಿಗ್ ಬರಕ್ಕೆ ಅನ್ನೋದೇ ಇಲ್ಲ ನಾನು. ಏನ್ ಗೊತ್ತಾ, ಬಿಸಿಲ್ ಕಾಲ ಆವಾಗ ಯಾರೋ ಮದ್ರಾಸ್ ಕಡೆಯಿಂದ ಬಂದ್ರು ರೈಲ್ ಇಳ್ದು. ಮಲಯಾಳಿ ಜನ. ಒಬ್ಬ ಗಂಡ್ಸು, ಅವನ್ ಹೆಂಡ್ತಿ, ಒಂದ್ ಕೈ ಮಗ. ಜೀವನ ಹುಡ್ಕೊಂಡು ಈ ಊರ್ಗೆ ಸ್ತೋಟತಪ್ಪನ್ ಛತ್ರದೊಳಗೆ ಇಳ್ಕಬೇಕು ಅಂತ ಬಂದ್ರಂತೆ. ಇಲ್ಲಿ ನಿಂಗಾಯಿತರಿಗೆ ಜಾಗ ಕೊಡೋದು ಬೇರೆಯವ್ರಿಗೆ ಕೊಡಕಿಲ್ಲ ಅಂತ ಅಂದ್ಬಿಟ್ರಂತೆ. ಅಲ್ಲಿಂದ ಪೋಲೆಪಲ್ಲಿಯವರ ಛತ್ರಕ್ ಬಂದ್ರಂತೆ. ನಿಪೇರಿ ನಡೆಸ್ತಾ ಇದ್ದೀವಿ, ಈ ಜಾಗ ಸಿಕ್ಕಾಕಿಲ್ಲ, ಈಗ ಹೋಗಿ ಅನ್ಬಿಟ್ರಂತೆ. ಇನ್ನು ಇರೋದೇನೋ ಪೂರ್ಣಯ್ಯನ್ ಛತ್ರ. ಅಲ್ ಗೊತ್ತಲ್ಲ, ಬ್ಯಾಮ್ರೆಲ್ಲ ಸಾರ್ಕೊಂಡ್ಬಿಟ್ಟು ಬೇರೆಯವ್ರಿಗೆಲ್ಲ ಬಿಡೋದೇ ಇಲ್ಲ. ಹಂಗೆ ಹಿಂಗೆ ಎಲ್ಲೆಲ್ಲೋ ತಿರ್ಗಾಡಿ ಕಂಗಾಲಾಗಿ ನಮ್ ಛತ್ರಕ್ ಬಂದ್ರು. ಅದೇ ನಮ್ ಪಾರ್ಪತಿಗಾರ್ ಲಕ್ಷ್ಮೀಪತಯ್ಯನವ್ರಿಲ್ವಾ, ಅವರು ಊರ್ನಾಗ ಇರ್ನಿಲ್ಲ ಆ ದಿನ. ಅವ್ರ ಅಪ್ಪಣೆ ಇಲ್ದೆ ಯಾರಿಗೂ ಇಳ್ಕೊಳಕ್ಕೆ ಜಾಗ ಕೊಡಕ್ಕೆ ರೂಲಿಸ್ ಇಲ್ಲ. ಪಾಪ ಅಲ್ದಾಡಿ ಅಲ್ದಾಡಿ ಅವರುನುವೆ ಕಂಗಾಲಾಗೋಗಿದ್ರು ಕಣೇಳು. ಕೈ ಮಗ ಒಂದ್ ಕಡೆ ಹಸುವು ಅಂತ ಕಿರೋ ಅಂತ ಅಳ್ತೈತೆ. ನಾನವ್ರ ನೋಡಿ, ಇಲ್ಲೇ ಕುಂತ್ಕೊಂಡಿರ್ರಿ, ಹಾಲ್ನಾರ ತಂದ್ಕೊಡ್ತೀನಿ ಮಗಿಗೆ ಅಂತ ಹೇಳಿ ವರ್ಧಪ್ನವ್ರ ಮನೆಗೆ ಹೋದೆ. ವರ್ಧಪ್ನವ್ರ ಹೆಂಡತಿ ಹತ್ರ ಸಂಗತಿನೆಲ್ಲ ತಿಳಿಸ್ದೆ ನೋಡಪ್ಪ. ಆ ಯಮ್ಮ ಅವಳಲ್ಲ, ಆಹಾ, ವರ್ಧಪ್ಪನ ಹೆಂಡತಿ ಚಿನ್ನದಂತ ಹೆಂಗ್ಸು ಬಿಡು. ಒಂದ್ ತಮ್ಗೆ ತುಂಬಾ ಬಿಸಿ ಹಸಿನಾಲ್ ತಂದ್ಕೊಟ್ಲು. ಆ ಯಮ್ಮನ್ ಮನೆ 100 ಮನೆ ಆಗ್ಲಪ್ಪ, ಸಂದಾಗಿರ್ಲಿ. ಆ ಹಾಲ್ ತಕೊಂಬಂದು ಕೊಟ್ಟೆ. ಕಣ್ಣೀರಿಡ್ತಾ ನನ್ ಕೈಯಿಂದ ಈಸ್ಕೊಂಡ್ಲು ಆ ಮಲಯಾಳಿ ಹೆಂಗ್ಸು. ಕೂಸ್ಕೊಟ್ಟೆ ತುಂಬಾ ಎರ್ದು ಇನ್ನೊಂದ್ಸಲಕ್ಕಿರ್ಲಿ ಅಂತ ಒಸಿ ಬೇರೆ ಪಾತ್ರೆನಾಗೆ ತುಂಬಿಸ್ಕೊಂಡ್ಲು. ಮಿಕ್ಕಿದ್ದನ್ನ ಗಂಡನಿಗೆ ಕೊಟ್ಟು ತಾನು ಕುಡ್ದು, ಎನ್ನ ಪಣಂ ಅಂತ ನನ್ ಕೇಳಿದ್ಲು. ಪಣಂ ಅಂದ್ರೆ ಹಣ ಎಷ್ಟು ಅಂತಕಲ್ಲ. ನಾನು, ಅಯ್ಯೋ ತಾಯೇ, ನನಗೆ ಯಾರೋ ಧರ್ಮಕ್ ಕೊಟ್ಟದ್ದು, ನಂಗೇನ್ ದುಡ್ಡು ಬೇಡ ಅಂತ ಸನ್ನೆಲೆ ಹೇಳ್ದೆ. ಆಮೇಲೆ ಹೋಟ್ಲಿಂದ ಅನ್ನ ತರ್ಸ್ಕೊಟ್ಟೆ. ಅದಕ್ ಪಾಪ ಅವರೇ ದುಡ್ಡು ಕೊಟ್ರು ಬಿಡು. ಊಟ ಮಾಡಿದ್ಮ್ಯಾಕೆ ಮನಿ ಕಳಕ್ಕೆ ಜಾಗ ಕೇಳಿದ್ರು. ಕೊಟ್ಟಿದ್ರೆ ನನ್ನೇನು ಅಂತಿರ್ನಿಲ್ಲ ಪಾರ್ಪತಿಗಾರರು. ಆದ್ರೂ ರೂಲೀಸ್ ಅಲ್ಲಪ್ಪ, ಏನ್ ಮಾಡೋಕು ತೋರ್ ಬರ್ನಿಲ್ಲ. ಕಡೆಗೊಂದು ಲಾಂದ್ರ ಹಚ್ಕೊಂಡು ನನ್ ಜೊತೆಲ್ ಬನ್ನಿ ಅಂತ ಅವ್ರನ್ನೂ ಕರ್ಕೊಂಡು ಬಂದೆ. ಬಂದಿದ್ದೆಲ್ಲಿಗೆ ಅಂತೀಯಾ? ಇದೇ ಹಾಳ್ ಮನೆಗೆ. ಮಾಡಿ ಮ್ಯಾಗೆಲ್ಲ ಗುಡ್ಸಿ ಶುದ್ಧ ಮಾಡ್ಕೊಟ್ಟು ಒಂದ್ ಎಣ್ಣೆ ಬತ್ತಿನೂ ಹಚ್ಕೊಟ್ಟು, ಇವತ್ ರಾತ್ರಿ ಇದ್ಕಳಿ, ನಾಳೆ ನಮ್ ಪಾರ್ಪತೆಗಾರ್ ಬರುತ್ತಲೋ ಛತ್ರದಾಗಿ ಜಾಗ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ನಾ ಬಂದ್ಬಿಟ್ಟೆ. ಅವರು ಅಲ್ಲೇ ಹಾಸ್ಗೆ ಹಾಸ್ಕೊಂಡು ನೆಮ್ಮದಿಯಿಂದ ಮನಿ ಕಂಡ್ರೇಳು. ಬೆಳಗಾತ್ಲು ಹೋಗ್ ನೋಡ್ತೀನಿ, ಆ ಹೆಂಗ್ಸು ತ್ವಾಟದ ಬಾವಿಯಿಂದ ನೀರ್ ತಂದ್ಕೊಂಡು ಗಂಡ ಹೆಂಡ್ರು ಇಬ್ರು ಸೇರ್ಕೊಂಡು ಮನೇನೆಲ್ಲ ಗೂಡ್ಸಿ ತೊಳೆದು ಮನೆ ಮುಂದೆ ಸಗಣಿ ಹಾಕ್ ಸಾರಿಸಿ ಬೋನಾಜೂಕ್ ಮಾಡ್ಬಿಟ್ಟಿದ್ರು. ಅಷ್ಟೊತ್ತಿಗೆನೆ ಮನೆಯೆಲ್ಲ ತಣ ತಣ ಅಂತೈತೆ. ಕೈ ಮಗ ಆಡ್ಕೊಂತೈತೆ ಪಡ್ಸಾಲೆಲಿ.
ನಾನ್ ಬಂದದ್ದು ನೋಡಿದ್ದೆ ಆ ಹೆಂಗ್ಸು ಒಂದ್ ತಟ್ಟೆ ತುಂಬಾ ಅವ್ರೂರಿಂದ ತಂದಿದ್ ತಿಂಡಿನ ತಕೊಂಬಂದು ನನ್ ಮುಂದೆ ಇಟ್ಲು. ತಗ ಅಜ್ಜ ಅಂತ ಅವ್ರ ಬಾಸೆನಾಗೆ ಹೇಳ್ತಾನೆ ಅವಳೆ, ನಗ್ತಾವಳೆ. ನಾನ್ ರೋಟ್ ಮಾತ್ರ ತಕೊಂಡು ಸಾಕಮ್ಮ ಅಂದ್ಬಿಟ್ಟೆ. ಆಯಮ್ಮ ಎಷ್ಟ್ ಬಲ್ವಂತ ಅಂತೀಯಾ? ನೋಡ್ ಸಿಕ್ರಂಗಪ್ಪ, ನಂಗೆ ಎಷ್ಟ್ ವಯಸ್ಸಾಯ್ತು, ನನ್ ಜೀವನ್ದಾಗೆ ನಾನ್ ನೋಡಿಲ್ಲಪ್ಪ ಅಂತ ಲಕ್ಷಣವಾಗಿರೋ ಯಂಗ್ಸ್ನ. ಸಾಕ್ಷಾತ್ ಲಕ್ಷ್ಮಿ ಹಂಗಿದ್ಲು ಆಯಮ್ಮ. ಹೇಳ್ತಾರೆ ಮಲಯಾಳಿ ಹೆಂಗಸರು ಬೋಚೆಲ್ವೇರು ಅಂತ. ಕಣ್ ತುಂಬಾ ನೋಡ್ಬೇಕಪ್ಪ, ಹಂಗಿತ್ತು ಅವಮ್ಮ. ಅಂತೂ ಇಂತೂ ಹೆಂಗೋ ಆ ಹಾಳ್ ಮನೇನೆ ನಾಜೂಕ್ ಮಾಡ್ಕೊಂಡ್ಬಿಟ್ಟು ಅಲ್ಲೇ ಸಂಸಾರನು ಊಡ್ಬಿಟ್ರು. ನಮ್ ಪರ್ಪತೆಗಾರರು ಹೇಳಿದ್ರು, ಆಯ ಇದ್ಕೊಳ್ಳ್ ಹೇಳೋ ಚಿನ್ನ, ಸದ್ಯ ಆ ಮನೆಗ್ ಯಾರು ಬರಂಗಿಲ್ಲ, ಇವ್ರಾದ್ರೂ ಇದ್ಕೊಂಡು ಒಂದ್ ಜೀವ್ ಕಳೆ ತರ್ಲಿ ಆ ಮನೆಗೆ, ನಮಗೇನ್ ನಷ್ಟ ಅಂತ. ಆ ಗಂಡಸ್ಗೆ ಮರಗೆಲ್ಸ ಬಾ ಚೆನ್ನಾಗ್ ಬರ್ತಿತ್ತು. ಈ ನಮ್ ಕಟ್ಗೆ ಅಂಗಡಿ ದೊಡ್ಡ ಮುನ್ಸಾಬಪ್ಪ ಇಲ್ವಾ, ಅವನು ಆಗ ಮಾಡಿ ಮನೆ ಕಟ್ಸ್ತಾ ಇದ್ದ, ಹೊಸ್ದಾಗಿ ಕಟ್ತಾ ಇದ್ದದ್ದು. ನಾನು ಆ ಮಲಯಾಳದವನ್ನ ಕರ್ಕೊಂಡೋಗಿ ಅವ್ರ ಹತ್ರ ಕೆಲ್ಸಕ್ ಸೇರಿಸ್ದೆ. ಅವನ್ ಕೆಲ್ಸ ನೋಡಿ ಮೂಗಿನ ಮ್ಯಾಗೆ ಬೆಳ್ಳಿಟ್ಕೊಂಡ್ಬಿಟ್ಟ ದೊಡ್ಡ ಮುನ್ಸಾಮಪ್ಪ. ಅವ್ನ್ ಏನ್ ಹೇಳ್ದ ಗೊತ್ತಾ? ಥೂ, ಇದಾವೆ ನಮ್ ಜನನು, ಯಾಕೆ ಮುದ್ದೆ ಹೊಡಿಯಾಕೆ, ಸರಿಯಾಗಿ ತೋಪಡ ತಳ್ಳಕ್ಕೂ ಬರಕಿಲ್ಲ ಅಂತೀನಿ. ಏನ್ ಅಹಂಕಾರ ಅಂತೀಯಾ? ನೋಡ್ಬೇಕು ಅವ್ರ ಅಹಂಕಾರವ. ಇಂತ ಪರ್ಮಾಕ್ಸಿ ಕೆಲ್ಸ ಎಲ್ಲಿಂದ ಬರ್ಬೇಕು ಹೇಳೋ? ಇವ ಅವನೇ ಯಪ್ಪ. ಹಂಗೆ ಹಿಂಗೆ ಕುದುರ್ಕೊಂಡ್ಬಿಡ್ತು ಅವ್ರ ಸಂಸಾರ. ಅಲ್ಲೊಂದಲ್ಗೆ ಇಲ್ಲೊಂದಲ್ಗೆ ಜಮಾಯಿಸಿ ಕದ ಕಿಟ್ಕಿ ಎಲ್ಲಾ ಮಾಡ್ಕೊಂಡ್ಬಿಟ್ರು. ಆ ಹಾಳ್ ಮನೆ ಎಂತ ಅರಮನೆ ಕಂಡಂಗ್ ಕಾಣ್ತಿತ್ತು ಅಂತ್ಯಾ? ಎಷ್ಟಾದ್ರೂ ಕೆಲ್ಸ ಕಲ್ತವನು. ನಿಜ ಸುಖವಾಗಿತ್ತಪ್ಪ ಅವ್ರ ಸಂಸಾರ. ಹಿಂಗಿರೋವಾಗ ನೋಡು ಪುಟ್ಮಲ್ಲಪ್ಪ, ಸಂತೋಷವಾಗಿರೋರನ್ ಕಂಡ್ರೆ ದ್ಯಾವ್ರಿಗೂ ಹೊಟ್ಟೆ ಉರಿ ಅನ್ಸ್ತದೆ. ಅವ್ರಿ ಊರಿಗ್ ಬಂದ್ 2 ತಿಂಗಳಲ್ಲಿ ಕಾಣಿಸ್ಕೊಂತು ನೋಡು ಕೆಟ್ಟ ಜರ. ಚಂದ್ರನಂಗಿದ್ ಆ ಚಿಕ್ಕ ಮಗುಗೆ ಎಂತ ಜರ ಅಂತೀಯ? ಔಷಧಿ ಏನ್ ಕಡಿಮೆ ಮಾಡ್ಲಿಲ್ಲ ಅವರು, ಡಾಕ್ಟರ್ಗಳಿಗೆ ಏನ್ ಕಮ್ಮಿ ಸುರಿಲಿಲ್ಲ. ಸಂಪಾದಿಸಿದ್ದು, ಅವ್ರ ಹತ್ರ ಇದ್ದಿದ್ದು, ಅವ್ರಿವ್ರ ಹತ್ರ ಎತ್ತಿದ್ದು ಎಲ್ಲಾ ಖರ್ಚು ಮಾಡಿದ್ರು. ಉಳ್ಸಕ್ಕೆ ಆಗ್ನಿಲ್ಲಪ್ಪ ಆ ಪುಟ್ಟ ಜೀವನ. ತೀರ್ಕೊಂಡೇ ಬಿಡ್ತು. ಆ ಯಮ್ಮನ್ ದುಃಖನ ನೋಡೋಕಾಗ್ದು, ಹೇಳೋಕೂ ಆಗ್ದು. ಮಣ್ ಮಾಡಕ್ಕೆ ಬಿಡಾವಲ್ದು ಅವಮ್ಮ. ಸತ್ ಮಗನ ಒತ್ಕೊಂಡು ಮುತ್ ಕೊಡಕ್ ಹೋಯ್ತದೆ. ಎತ್ಕಳ್ಳಲ್ವಾ ಅದು? ಸತ್ ಮಗನ ತೊಟ್ಲಲ್ ಹಾಕಕ್ ಹೋಯ್ತಾಳೆ ಆಯಮ್ಮ. ಆಡ್ ಹೇಳ್ತಾಳೆ, ಎದೆ ಹಾಲ್ ಕುಡ್ಸಕ್ ಹೋಯ್ತಾಳೆ. ಅಯ್ಯೋ, ಸತ್ತೋಗಿರೋ ಮಗ ಹಾಲ್ ಕುಡಿಯೋದೆಂಗಪ್ಪ? ಅದನ್ ನೋಡಿ ಅಳ್ತಾಳೆ. ಏನ್ ಹೇಳ್ತೀಯ ಸುಬ್ಬಯ್ಯ? ಬೋ ಕಷ್ಟ ಆಗೋಯ್ತಪ್ಪ ಆ ಯಮ್ಮನ್ ಸಮಾಧಾನ ಮಾಡಿ. ಆ ಮಗುನ್ ಮಣ್ ಮಾಡಾಷ್ಟ್ರಲ್ಲಿ ಅಯ್ಯೋ ಸಾಕು. ಅವತ್ತು ತುಂಬಿದ ಮಾಸೆ, ಓ ಗಾಳಿಕಾಲ, ಆಷಾಢ ಮಾಸ ಅದು. ಸುಬ್ಬಯ್ಯ ಹೇಳಿದ, ಚಿನ್ನಯ್ಯ ನಿನ್ಗೊಂದ್ ವಿಷಯ ಗೊತ್ತಾ? ಇದು ಆಷಾಢ ಮಾಸನೇ. ಬಹುಶಃ ಬರೋ ಅಮಾಸೆಗೆ ಇರ್ಬೇಕು ಆ ಮಗ ತೀರ್ಕೊಂಡಿದ್ದು ಅಲ್ವಾ? ಚಿನ್ನಯ್ಯ ಗಾಬರಿ ಬಿದ್ದವನಂತೆ ನಟಿಸುತ್ತಾ ಹೇಳಿದ. ಇರ್ಬೈದು. ಓ ಸುಬ್ಬಯ್ಯ, ನೀನ್ ಹೇಳೋದು ನಿಡ್ವೆ. ಯಾಕಂದ್ರೆ ಮುಂದಕ್ಕೆ ಹೇಳ್ತೀನಿ ಕೇಳು. ಆ ಇಸಾರ ಎಲ್ಲ ಇನ್ನು ಬ್ರಹ್ಮಾಂಡ ಐತೆ. ಗಂಡ ಎಂಡ್ರು ಮಗನ್ ಕಳ್ಕೊಂಡು ದುಃಖದಾಗೆ ಅವತ್ತೆಲ್ಲಾ ಗೋಳಾಡ್ತಿದ್ದುದ್ದೆ. ಇಬ್ರು ಉಪವಾಸ, ನೀರು ಸಹ ಮುಟ್ನಿಲ್ಲ. ಯಾರ್ಯಾರೋ ಬಂದು ಏನೇನೋ ಸಮಾಧಾನ ಮಾಡಿದ್ರು. ಏನೋ ಪ್ರಯೋಜನ ಹೋಯ್ತು. ಮಗು ಆಡ್ತಿದ್ ಆಟ ಸಾಮಾನುಗಳನ್ನೆಲ್ಲಿಟ್ಕೊಂಡು ಆ ಯಮ್ಮನ್ ದುಃಖ ಪಟ್ಟಿದ್ ನೋಡಿದ್ರೆ, ಛೆ, ಈ ದೇವ್ರ ಅವನಲ್ಲ, ಈ ಮಕ್ಕಳನ್ ಕೊಡೋದ್ಯಾಕೆ ಕಿತ್ಕೊಳ್ಳೋದ್ಯಾಕೆ ಅಂತ. ಎಲ್ಲರಿಗೂ ಆವತ್ತು ಸಾಕಾಗೋಯ್ತಪ್ಪ. ನನಗೂ ಅದನ್ನೆಲ್ಲಾ ನೋಡ್ಬಿಟ್ಟು ಊಟನೇ ಸೇರ್ನಿಲ್ಲ. ರಾತ್ರಿ ಮನಿ ಕಂಡ್ರೆ ನಿದ್ದೆನೆ ಬರೋಲ್ದು ಅಂತೀನಿ. ಆ ಮಗುದೇ ಜ್ಞಾಪಕ ಬಂದಂಗೆ ಕರ್ದಂಗೆ. ಅಯ್ಯೋ ರಾಮ. ಮನೆ ಬಾಕ್ಲತ್ರ ಹೋಗೋ ಅಷ್ಟೊತ್ಗೆ ಆ ಮಗ ನಗ್ತಾ ಚಂದ್ರನಂಗಿರೋದು. ಆ ಯಮ್ಮನಂಗೆ ಆ ಮಗ. ಇನ್ನೂ ಬಾಯಿ ಮಾತ್ ಬರ್ತಿರ್ನಿಲ್ಲ. ತಾತ ಅಂತ ಓಡ್ ಬರ್ತಿತ್ತು ನನ್ ತಾವ್ಕೆ. ನೋಡು ಸಿಕ್ರಂಗಪ್ಪ, ನಾನು ಈ ವಯಸ್ಸಿನಾಗೆ ಎಷ್ಟೋ ಸಾವುಗಳು ನೋಡ್ಬಿಟ್ಟಿದೀನಿ. ಆದ್ರೆ ಆಡಾಡ್ತಾ ನಗ್ನಗ್ತಾ ಇರೋ ಎಳೆ ಮಕ್ಕಳು ಸಾವೈತಲ್ಲ, ಒಟ್ಟಿಯಾಗಿನ ಕಳ್ಳೆಲ್ಲ ಹಂಗೆ ಕತ್ತರಿಸ್ಕೊಂಡು ಈಚೆಗೆ ತರ್ತೈತಪ್ಪ. ಹೆಂಗೋ ಬೆಳಗಾಗುತ್ತಲೇ ಎದ್ಬಿಟ್ಟು ಕೈಕಾಲ್ಗೋದ್ಮೇಲೆ ಈ ಗಂಡ ಎಂಡ್ರ ಗತಿ ಏನಾಯ್ತು ಅಂತ ಸಂಕಟ ಆಗೋಯ್ತು. ಓದೆ ಓಡೋಡಿ ಅವ್ರ ಮನೆ ತಾವ್ಕೆ. ಏನ್ ಸದ್ದೇ ಇಲ್ಲ. ಪಾಪ ಹತ್ತು ಸುಸ್ತಾಗಿ ಬಿತ್ಕೊಂಡವ್ರೇನೋ ಅಂತ 1 ಗಂಟೆ ಬಿಟ್ಕೊಂಬರೋಣ ಅಂತ ವಾಪಸ್ ಹೋದ್ನಿ. ತಿರುಗ್ ಬಂದ್ ನೋಡ್ತೀನಿ, ಸದ್ದೇ ಇಲ್ಲ. ಬಾಕಲ್ ತಡ್ದೆ, ಸದ್ದಿಲ್ಲ. ಕೂಗ್ದೆ, ತಿರ್ಗೂ ಬಾಗಲ್ ತಟ್ದೆ. ಏನಾರ ಇರ್ಬೇಡ್ವಾ? ಎಂತದ್ದೂ ಇಲ್ಲ. ಮಸ್ಲಾ ಮಗುನ ಮಣ್ ಮಾಡಿತ್ತಾವ್ಕೆ ಮಸಾಣಕ್ಕೇನಾರು ಹೋದ್ರೋ ಏನೋ ಅಂತ ಬಾಕಲ್ ನೂಕ್ದೆ ನೋಡು. ಹಂಗೆ ತೆರ್ಕೊಂಬಿಡೋದ? ಬಾಕ್ಲಾಕೆ ಇಲ್ಲ. ಒಳಗಡೆ ಬಟ್ಟೆ ಬರೆ ತೊಟ್ಲು ಬಟ್ಲು ಎಲ್ಲಾ ಬಿದ್ದವೆ. ಮನೆ ಹಿಂಗೂ ಬಿಟ್ಟೋಯ್ತಾರ? ಇವ್ರಿಗೇನ್ ಬುದ್ಧಿ ನೆಟ್ಗಿಲ್ವಾ? ಬಹುಶಃ ಮಾಡಿ ಮ್ಯಾಗಿದ್ದಾರೋ ಏನೋ. ನೋಡೇ ಬಿಡೋಣ ಅಂತ ಅನ್ಕೊಂಡು ಮೆಟ್ಲತ್ತಿ ಮಾಡಿ ಮ್ಯಾಕತ್ತಾಗ ಹೋಗಿ ನೋಡ್ತೀನಿ, ಏನೈತೆ ಮಣ್ಣು. ಅಲ್ಲೂ ಸದ್ದೇ ಇಲ್ಲ.
ಅಲ್ಲಿ ಮೆಟ್ಲು ಪಕ್ಕದಾಗೆ ಇದ್ದ ಬಾಕಲ್ನ ನೂಕ್ದೆ. ನೋಡ್ದೆ ಸಿಂತ್ರಪ್ಪ, ಎಂತ ಪರ್ಮೇಯ ಅಂತೀಯಾ? ಶಿವನ್ ಮೇಗೆ ಆಣೆ ಇಟ್ಟು ಆ ಯಮ್ಮ ಎಲ್ಲೋದ್ಲು? ಮಸಾಣಕ್ ಹೋದ್ರು ಜನ ಹುಡ್ಕಾಕೆ. ಅಲ್ಲೆಲ್ಲಾ ಹುಡಿಕಂಬಂದ್ರು ಸಿಗ್ನೇ ಇಲ್ಲ. ಸುತ್ತಮುತ್ತಲು ಊರೆಲ್ಲಾ ಹುಡುಕ್ಸಿದ್ವಿ, ಏನು ಪ್ರಯೋಜನ ಇಲ್ದೆ ಹೋಯ್ತು. ಅಷ್ಟೊತ್ತಿಗೆ ಇನ್ಸ್ಪೆಕ್ಟ್ರು ಬಂದ್ರು. ಪೇದಿರಿಸ್ನಲ್ಲೇ ಬಂದವ್ರೆ. ಎಲ್ಲಾ ನೋಡಿದ್ರು, ವಿಚಾರಿಸಿದ್ರು. ನಂಗ್ ತಿಳಿದಿದ್ದೆಲ್ಲ ಹೇಳದ್ನಪ್ಪ. ಬರ್ಕಂಡ್ರು. ಎಣಾನ ಇಳಿಸಿ ವಿಕ್ಟೋರಿಯಾ ಆಸ್ಪತ್ರೆ ಕಳ್ಸಿದ್ರು ಪರೀಕ್ಷೆ ಮಾಡ್ಸಕ್ಕೆ. ಅಷ್ಟೊತ್ತಿಗೆ ಏನಾಯ್ತಂತೀಯಾ? ಪೊಲೀಸ್ ಕಮಿಷನರು ದೊಡ್ಡೋರು ಬಂದ್ಬಿಡದ. ಅವ್ರಿಗೆ ಇಲ್ಲಿರಕ್ಕೆ ಮನೆ ಕೊಟ್ಟೋರು ಯಾರು ಅಂತ ತನಿಖೆ ಬಂದ್ಬಿಡ್ತು. ನಮ್ ಜೀವ ಪುಪ್ಪುಕ ಅಂದೋಯ್ತು. ಎಲ್ ನನ್ ಸಾಕ್ರಿಗೆ ಕಲ್ ಬಿದ್ದೋಯ್ತದೋ, ಎಲ್ ಪಿಂಚಣಿ ಹೊಂಟೋಯ್ತದೋ ಅಂತ. ಅಷ್ಟೊತ್ತಿಗೆ ಮಾರಾಯ್ರು ನಮ್ ಲಕ್ಷ್ಮೀ ಸೀತಪ್ಪನವರು ತಮ್ ತಲೆನೆ ಕೊಟ್ಟು ನನ್ನ ಬದುಕಿಸ್ಕೊಂಡ್ರು. ಆ ಮನೇಲಿ ಬೋದಿಂದಿಂದ ಯಾರು ಇರ್ಲಿಲ್ಲ. ಆ ಯಮ್ಮ ಪಾಪ ಒಳ್ಳೆ ಯಂಗ್ಸು, ನಾಜೂಕಾಗಿ ಇಟ್ಕತಾಳೆ ಅಂತ ನಾವೇ ಕೊಟ್ಟದ್ದು ಅಂತೆಲ್ಲ ಹೇಳಿದ್ರು. ಇಷ್ಟೆಲ್ಲ ಆಯ್ತಲ್ಲ, ಆ ಯಂಗ್ಸ್ ಎಲ್ಲೋದ್ಲು ಅಂತ ಊರಾಗಿನ ಕೆರೆ, ಕುಂಟೆ, ಬಾವಿ ಒಂದೊಬ್ರದೇ ಹುಡುಕ್ಸಿದ್ರು. ಎಲ್ಲೂ ಕಾಣ್ ಬರ್ಲಿಲ್ಲ. ಹಂಗೇನಾರು ಬಾವೆಗೋ ಕೆರೆಗೋ ಬಿದ್ದಿದ್ರೆ ತೇಲ್ಬೇಕಾಗಿತ್ತಲ್ಲ ಎಣ. 2-3 ದಿನ ಆದ್ರೂ ಪತ್ತೇನೇ ಇಲ್ಲ ಅಂತೀನಿ. ಆ ಯಂಗ್ಸೇನಾರ ಈ ಊರ್ ಬಿಟ್ಟೆ ಅವ್ರೂರ್ಗೆ ಹೊಂಟೋಗಿರ್ಬೇಕು ರೈಲ್ನಲ್ಲಿ ಅಂತ ಜನಗಳು ಮಾತಾಡ್ಕೊಂಡ್ರು. ಆದ್ರೆ ಆ ಪೊಲೀಸ್ ಇನ್ಸ್ಪೆಕ್ಟರ್ ಇದ್ನಲ್ಲ, ಅವನು ಬಿಡು ಬಲೆ ಸೂಕ್ಷ್ಮ. ಬಾವ್ಯಾಗೆ ಬಿದ್ದು ಪ್ರಾಣ ಕಳ್ಕೊಂಡವಳೆ, ಕಲ್ಲೋ ಗುಂಡೋ ಕಟ್ಕೊಂಡ್ ಬಿದ್ದಿರ್ಬೇಕು. ಅದಕ್ಕೆ ಎಣ ತೇಲ್ನಿಲ್ಲ. ಯಾವ ಬಾವ್ಯಾಗೇನು, ಹತ್ರ ಇರೋದು ಗೋವಿಂದ್ ಶೆಟ್ರ್ ಬಾವಿನೇ, ಅಲ್ಲೊಂದ್ಸಲ ಹುಡುಕ್ಸೋಣ ಅಂದ್ರು. ಈಜ್ಗಾರನ್ ಕರ್ಸಿ ಬಾವಿ ಎಲ್ಲ ಕ್ಯಾರ್ದಾಕದ್ರಪ್ಪ. ತೇಲ್ತು ನೋಡು ಎಣ. ಅಯ್ಯೋ ಏನಂತೀಯಾ? ಬಾವಿ ಒಳಗೆ ನೀರ್ನಲ್ಲಿ ಚಾಚ್ಕೊಂಡಿರೋ ಕಲ್ ಚಪಡಿ ಕೆಳಗ್ ಸಿಕ್ಕಾಕೊಂಡ್ಬಿಟ್ಟಿತ್ತಂತೆ. ನಾನು ನೋಡ್ದೆ ಕಣಪ್ಪ, ಬಾತ್ಕೊಂಡೋಗಿತ್ತು. ವಾಸನೆ ಅಂದ್ರೆ ವಾಸನೆ. ಆ ವಿಕಾರನ ಎಳಕಾಗಕ್ಕಿಲ್ಲ ಬಿಡು. ಜೀವ ಅನ್ನೋ ಅಕ್ಕಿ ಆರೋದ್ಮ್ಯಾಗೆ ಏನೈತೇಳು ಈ ಶರೀರದಾಗೆ. ಹಿಂಗಾಗೋಯ್ತ್ ನೋಡಪ್ಪ, ನಗ್ತಾ ನಗ್ತಾ ಇದು ಸಂಸಾರದ ಗತಿ. 2 ತಿಂಗಳು ಎಂತ ಸಂಸಾರ ಅಂತೀಯಾ ಸಿಕ್ರಂಗಪ್ಪ. ಸುಬ್ಬಯ್ಯ, ಗಂಡ ಎಂಡ್ರು ಮಗುನ್ ಸಂಕಟ ನಗ್ತಾ ನಗ್ತಾ ಆಟ ಆಡ್ತಾ ನಂಗೂನುವೆ ಎಷ್ಟೋ ದಿವ್ಸ ಬೋಪರ್ಮಾಕ್ಸಿ ಅಡ್ಗೆ ಮಾಡಿ ಊಟ ಮಾಡ್ಯವಳೆ ಅಯ್ಯಮ್ಮ. ನೆನ್ಸ್ಕೊಂಡ್ರೆ ಕಣ್ಣೀರೇ ಬರ್ದ್ಬಿಡ್ತದೆ. ಯಾಕೆ ಕೇಳ್ದೆ ಪುಟ್ಮಲ್ಲಪ್ಪ ಈ ಕತೆನ ನಂಗೆ ಹೇಳು ಅಂತ? ಎಂದು ಕಾವಲು ಚಿನ್ನಯ್ಯ ಕಣ್ಣಲ್ಲಿ ನೀರು ತುಂಬಿಕೊಂಡ. ಚಿನ್ನಯ್ಯನಿಗೆ ಏನು, ನಮ್ಮೆಲ್ಲರ ಕಣ್ಣುಗಳಲ್ಲೂ ನೀರು ತುಂಬಿತ್ತು. ಚಿನ್ನಯ್ಯ ಒಂದು ಸಲ ಬಟ್ಟೆಯಿಂದ ಕಣ್ಣೊರೆಸಿಕೊಂಡು ಹೇಳುತ್ತಿದ್ದ ವಿಷಯವನ್ನು ಮುಂದುವರೆಸಿದ. ಆದ್ರೆ ಆ ಗಂಡ್ಸು ನೇಣ ಯಾಕಾಕೊಂಡ? ಎಂಡ್ರು ಬಾವ್ಯಾಗ್ ದುಮಿಕಿದ್ನ ನೋಡ್ಬಿಟ್ಟಿದ್ನ. ಆ ಸಂಕಟಕ್ಕೆ ಮಗಾನೂ ಇಲ್ಲ ಹೆಂಡ್ತಿನೂ ಇಲ್ಲ ಅಂತ ನ್ಯಾಣಾಕೊಂಡ್ಬಿಟ್ನ. ಇಲ್ದೇ ಇದ್ರೆ ಗಂಡ ಎಂಡ್ರು ಇಬ್ರು ಒಪ್ಗೆ ಮಾಡ್ಕೊಂಡು ನೀ ಬಾವ್ಯಾಗ್ ಬೀಳು, ನಾನ್ ನೇಣಾಕಂತೀನಿ ಅಂತ ಏನಾರ ಮಾತಾಡ್ಕೊಂಡಿದ್ರ? ಗಂಡ ಯಾಕೆ ಬಾವಿಗ್ ಬೀಳ್ಲಿಲ್ಲ? ಅವಳು ಬಾವ್ಯಾಗ್ ಬೀಳೋಕ್ ಹೋದ್ಮೇಲೆನೆ ಇವ್ ನೇಣಾಕೊಂಡಿದ್ನ? ಇಲ್ಲ ಅವಳು ಬಾವ್ಯಾಗ್ ಬಿದ್ಮೇಲೆ ಇವನೇನಾರ ಮಾಡ್ಕಣ್ಣ? ಹೆಂಡ್ತಿ ಬಾವ್ಯಾಗ್ ಬೀಳೋದನ್ನ ತಡಿಯಕ್ಕಾಗಿರ್ನಿಲ್ವಾ ಈ ಗಂಡಸ್ಗೆ? ಹೆಣ್ ಜೀವನ್ ಬಿಟ್ಬಿಟ್ಟು ತಾನು ನ್ಯಾಣಾಕೊಂಡವನೆ ಅಂದ್ರೆ ಯಪ್ಪ ಏನಂತಾರೆ, ಗಂಡಸ್ತಲ್ವಾ? ಏನೋಪ್ಪ ಶಿವನೇ ಬಲ್ಲ. ಹೆಂಗಾಯ್ತೋ ಏನ್ ಕತಿಯೋ.